ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ಪವನ್ ಕಲ್ಯಾಣ್ ಅಲ್ಲ ಅಂದ್ರೆ ನಾನ್ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತಂದ್ರು. ನೀವೊಬ್ಬ ಹೊಸ ಶಾಸಕರು, ನಾನೊಬ್ಬ ಹೊಸ ಶಾಸಕರು. ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ, ಅಣ್ಣ ಅಂತ ನೀವು ಓಡ್ ಬರ್ತೀರಿ, ಕಾಫಿ ಕುಡಿತೀವಿ, ಎಲ್ಲ ಮಾಡ್ತೀವಿ. ಯಾಕಣ್ಣ ನಿನಗೆ ಬೇಕಿತ್ತು, ಅಂತ. ಇವತ್ತು ಪಾಪ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ರು, ನಾನೇ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತ. ಅದು ಹೌದು, ಪವನ್ ಕಲ್ಯಾಣ್ ಅಲ್ಲ ಅಂದ್ರೆ ನಾನ್ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತಂದ್ರು. ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ಬ ಹೊಸ ಶಾಸಕರು, ನಾನೊಬ್ಬ ಹೊಸ ಶಾಸಕನು. ಸೊ ದಯವಿಟ್ಟು ಏನಾಗ್ತದೆ, ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ತದೆ. ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ, ಅಣ್ಣ ಅಂತ ನೀವು ಓಡ್ ಬರ್ತೀರಿ, ಕಾಫಿ ಕುಡಿತೀವಿ, ಎಲ್ಲ ಮಾಡ್ತೀವಿ. ಈ ಟ್ರೋಲ್ ನೋಡ್ತೀವಿ, ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ನಾವ್ ಏನ್ ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ, ಅದನ್ನ ನಡ್ಸ್ಕೊಬೇಕು ನಾವು. ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತಂತ, ಎಲ್ಲರಿಗಿಂತ ಹೆತಿ ಓಟ್ ಕೊಡ್ತಿದ್ರೆ ನಿಮ್ಮ ಮನೆ ಬಾರಿಗೆ ಬರೋಣ ಅಂತ. ನಮ್ ಜನ ನಂಬ್ಕೊಂಡು ಹೇಳಿದ್ರು. ಇವತ್ತು ನೀವೇ ಹೇಳಿದ್ರಿ, ಅದೆಲ್ಲ ಬಿಡಿ, ನೀವು ಆವೇಶದಿಂದ ಮಾತಾಡಿದ್ರಿ. ಎಲ್ಲಿ ಮುಳಬಾಗ್ಲಲ್ಲಿ, ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಏನಂತ, ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೇನೆ. ನಾನು ಅನ್ಕೊಂಡೆ ಬಹುಶಃ ಎಲ್ಲ ಆವೇಶದಿಂದ ಇರ್ಬೋದು, ಎಕ್ಸೈಟ್ಮೆಂಟ್. ಅದೇ ಪದನ ನೀವು ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಆಫೀಸಲ್ಲಿ ಮತ್ತೆ ಬಳಸಿದ್ದೀನಿ. ನಾನು ನೋಡಿದೆ, ಐ ವಿಲ್ ಅಬ್ಸರ್ವ್. ನಾನು ಅವತ್ತು ಅನ್ಕೊಂಡೆ, ಯಾಕಣ್ಣ ನಿನಗೆ ಬೇಕಿತ್ತು ಅಂತ. ರಾಜಕಾರಣ ಇವತ್ತು ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ಅದೇ ನೀರು ಒಂದು ವೋಟ್ ಅಲ್ಲ, ನಿನ್ನ ಕ್ಷೇತ್ರದಲ್ಲಿ 20,000 ವೋಟ್ ಲೀಡ್ ಬಂದಿದೆ. ಸೊ ಜನ ಗಮನಿಸ್ತಾ ಇರ್ತಾರೆ. ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ನಾವೇನ್ ಹೇಳ್ತೀವೋ ಅದನ್ನ ನಡೆಸ್ಕೊಳ್ಳಕ್ಕೆ ಪೂರ್ತಿ ಟ್ರೈ ಮಾಡೋಣ. ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ದಯವಿಟ್ಟು ಇನ್ಮುಂದಾದ್ರೂ ಜನಕ್ಕೆ ಸ್ಪಂದಿಸುವಂತ ಕಾರ್ಯಕ್ರಮ ನಾವು ಮಾಡೋಣ ಅಂತ, ಇವೆಲ್ಲ ಬಿಟ್ಬಿಡೋಣ ಅಂತ. ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ.